ಅಮ್ಮ ಕೈಯೆಲ್ಲ ಎಷ್ಟು ಉರಿ ಆಗುತ್ತೈತಿ. ಹಾಳಾದವಳು ಸ್ವಲ್ಪ ಗಿಡ ಕಿತ್ತಿಸ್ತೀನಿ ಅಂತ ಅಂದಳು, ಅಷ್ಟು ಗಿಡನೂ ನನ್ನ ಕೈಯಲ್ಲೇ ಕಿತ್ತಿಸ್ಬಿಟ್ಲು. ಅಮ್ಮ ಕೈಯೆಲ್ಲ ಎಷ್ಟು ಉರಿ ಹಾಕುಂತೈತಿ, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಎಷ್ಟು ಕೈ ಉರಿತಾ ಇದೆ. ನಮ್ಮ ಮನೆಯಲ್ಲಿದ್ದಾಗ ಒಂದು ಸಣ್ಣ ಕೆಲಸನೂ ಮಾಡಿಲ್ಲ ನಾನು, ಆದರೆ ಇಲ್ಲಿ ಬಂದ ಮೇಲೆ ಆ ಕಸ ಎಲ್ಲ ನನ್ನ ಕೈಯಲ್ಲಿ ಕೆತ್ತಿಸಿದ್ದಾವೆ. ಮೊನ್ನೆ ತಾನೇ ಕೈಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ, ಎಲ್ಲ ಹಾಳಾಗೋಯ್ತು. ಅಮ್ಮ ಕೈಯೆಲ್ಲ ಎಷ್ಟು ಉರಿ ಹಾಕೊಂಡ್ಬಿಟ್ಟೈತಿ, ಕಾಲೆಲ್ಲ ನೋವಾಗ್ಬಿಟ್ಟೈತಿ. ಅಬ್ಬ ಬೆನ್ನು ಬಗ್ಗಿ ಬಗ್ಗಿ ಬೆನ್ನೆಲ್ಲ ಹೋಯ್ತಪ್ಪ ನಂದು. ಹಾಳಾದವಳು ಅವಳು ಕವಿ ಅದಳಲ್ಲ, ಅವಳು ಮಾತ್ರ ಹಗುರ ಇಲ್ಲ. ಆಮೇಲೆ ಬಂದು ಜಾಯ್ನ್ ಹಾಕಿನಿ, ನಾನು ಕಸ ತೆಗಿತೀನಿ ಅಂತ ಅಂದವಳು ಪತ್ತೇನೇ ಇಲ್ಲ. ಆ ಮುದುಕಿ ನೋಡಿದ್ರೆ ಅಲ್ಲೇ ನಿಂತ್ಕೊಂಡು ಅಮ್ಮ ಎಲ್ಲ ಗಿಡ ಕಸನೂ ತೆಗಿಸ್ಬಿಟ್ಲು. ನನ್ನ ಕೈನಲ್ಲಿನೇ ಕೈ ಎಲ್ಲ ಉರಿತಾ ಇದೆ. ಅಪ್ಪಾ ಇವತ್ತು ಬರಲಿ ಇವರು ರಾಜು ಅವರು, ಇವತ್ತು ಎರಡರಲ್ಲೂ ಒಂದು ಆಗೇ ಬಿಡಲಿ. ನಾನು ಮಾತ್ರ ಈ ಮನೆಯಲ್ಲಿ ಇರೋದಿಲ್ಲಪ್ಪ. ಇಷ್ಟೊಂದು ಕಷ್ಟಪಟ್ಕೊಂಡು ನಾನು ಯಾಕೆ ಈ ಮನೆಯಲ್ಲಿ ಇರಬೇಕು? ನನಗೇನು ಹರ್ಕತ್ ಬಿದ್ದಿದೆ? ನಾನು ನನ್ನ ತವ್ರ ಮನೆಗೆ ಹೋಗ್ಬಿಡ್ತೀನಪ್ಪ. ಇಷ್ಟೊಂದು ಕೆಲಸ ಮಾಡಿಕೊಂಡು ನನಗೆ ಇಲ್ಲಿ ಇರೋದಕ್ಕೆ ಆಗೋದಿಲ್ಲಪ್ಪ. ಅಮ್ಮ ಕೈ. ಕವಿತಾ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಾಯ್ತಾ? ನಿಮ್ಮ ಮನೆಯಲ್ಲಿ ನಿಮ್ಮ ಇಬ್ಬರು ಇದ್ದಾರಲ್ಲ ಅತ್ತಿಯಮ್ಮನವರು, ಅವರು ಮತ್ತು ನಿಮ್ಮ ಅಜ್ಜಿ ಎಲ್ಲರೂ ಸೇರಿ ನನ್ನ ಕೈನಲ್ಲಿನೇ ಹೊರಗಡೆ ತೋಟದಲ್ಲಿರೋ ಕಸನೆಲ್ಲ ಕಿತ್ತಿಸ್ಬಿಟ್ರು ಗೊತ್ತಾ? ನೋಡ್ರಿ ಇಲ್ಲಿ ನನ್ನ ಕೈ. ಅಮ್ಮ ಎಷ್ಟು ಕೈಯಲ್ಲೆಲ್ಲ ರಕ್ತ ಬಂದು ಗೊಬ್ಬೆ ಎಲ್ಲ ಬಂದುಬಿಟ್ಟಿದೆ ಗೊತ್ತಾ? ನೋಡಿಲಿ ಕೈ ತುಂಬ ರಕ್ತ ಆಗಿರೋದು. ಅಮ್ಮ ನನ್ನ ಕೈನಲ್ಲಿ ನೋವು ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಕವಿತಾ, ಏನು ಹೇಳ್ತಾ ಇದೀಯಾ ನೀನು? ಅಲ್ಲ ಕವಿತಾ, ನೀನು ಯಾಕೆ ಆ ಕೆಲಸ ಎಲ್ಲ ಮಾಡಕ್ ಹೋಗಿದ್ದಿ? ರಾಜು, ನನಗೇನು ಹುಚ್ಚ ಕೆಲಸ ಎಲ್ಲ ಮಾಡೋದಕ್ಕೆ? ನಿಮ್ಮ ಅಜ್ಜಿ ಇದ್ದಾರಲ್ಲ, ನಿಮ್ಮ ಅಜ್ಜಿನೇ ಎಲ್ಲ ಮಾಡಿದ್ದು. ಅವಕಿನು ಮತ್ತು ಆ ಕವಿತನು ಎಲ್ಲರೂ ಸೇರಿ ನನ್ನ ಕೈನಲ್ಲಿ ಆ ಕೆಲಸ ಎಲ್ಲ ಮಾಡಿಸ್ಬಿಟ್ರು ಗೊತ್ತಾ? ಕೈಯೆಲ್ಲ ಎಷ್ಟು ನೋವು ಬಂದಿದೆ ಗೊತ್ತಾ? ನೋಡಿಲ್ಲಿ ಕೈ ತುಂಬ ರಕ್ತ ಎಲ್ಲ ಆಗಿ ಕೈಯೆಲ್ಲ ನೋವು ಬಂದಿದೆ. ಬಗ್ಗಿ ಬಗ್ಗಿ ಬೆನ್ನೆಲ್ಲ ನೋವು ಬಂದಿದೆ. ಕಾಲೆಲ್ಲ ಕಟ್ಟಿಗೆ ಎಲ್ಲ ಹರ್ಕೊಂಡು ಕಾಲೆಲ್ಲ ನೋವಾಗ್ಬಿಟ್ಟಿದೆ ಗೊತ್ತಾ? ಈ ಮನೆಯಲ್ಲಿ ನನ್ನ ಸಪೋರ್ಟಿಗಂತ ಯಾರೂ ಇಲ್ಲ. ನಿಮ್ಮ ಮಮ್ಮಿನೂ ನನ್ನ ಸಪೋರ್ಟಿಗೆ ಬರೋದಿಲ್ಲ. ನೀವಂತೂ ಯಾವತ್ತೂ ನನ್ನ ಪರವಾಗಿ ಈ ಮನೆಯಲ್ಲಿ ಮಾತಾಡೇ ಇಲ್ಲ. ಬರೀ ಕೆಲಸಕ್ಕೆ ಹೋಗೋದು ಬರೋದು ಅಷ್ಟೇ. ಈ ಮನೆಯಲ್ಲಿ ಆ ಸವಿತಾ ಲಲಿತಂದೆ ದರ್ಬಾರ ಆಗಿಬಿಟ್ಟಿದೆ. ನಾನು ಮಾತ್ರ ಈ ಮನೆಯಲ್ಲಿ ಇರೋದಿಲ್ಲ ಅಂದರೆ ಇರೋದಿಲ್ಲ. ನೀವೇ ಇರ್ರಿ. ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಂಡು ನಾನು ಯಾಕಿರ್ಬೇಕು ಈ ಮನೆಯಲ್ಲಿ? ನೋಡ್ರಿ ಇಲ್ಲಿ ನನ್ನ ಕೈ. ನಮ್ಮ ಮನೆಯಲ್ಲಿ ನನಗೊಂದು ಗ್ಲಾಸ್ ನೀರು ಬೇಕಂದ್ರೂ ಇದ್ದಲ್ಲೇ ತಂದು ಕೊಡೋದಕ್ಕೆ 4-5 ಜನ ಆಳಿದ್ದಾರೆ ಗೊತ್ತಾ? ಅಂಥದ್ರಲ್ಲಿ ಇಲ್ಲಿ ಎಲ್ಲ ಕೆಲಸನೂ ನಾನು ಮಾಡ್ಬೇಕಾ? ನನ್ನ ಕೈನಲ್ಲಿ ಆಗೋದಿಲ್ಲಪ್ಪ. ಕವಿತಾ, ಇಷ್ಟಕ್ಕೆ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಹೆಂಗೆ ಹೇಳು? ನನಗೆ ನಿನ್ನನ್ನು ಬಿಟ್ಟಿರೋದಕ್ಕಾಗತ್ತಾ? ನೀನೇ ಹೇಳು. ಬೇಜಾರು ಮಾಡ್ಕೋಬೇಡ ಕವಿತಾ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಹೆಂಗೆ ಹೇಳು? ಅಂದರೆ ನನ್ನ ಕೈಗೆ ನೋವಾಗಿರೋದು, ನನ್ನ ಕಾಲೆಲ್ಲ ನೋವಾಗಿರೋದು ನಿಮಗೆ ಸಣ್ಣ ವಿಷಯನಾ? ಅದೇ ನಂಗೆ ಗೊತ್ತಾಯಿತು. ನಿಮಗೆ ನಿಮ್ಮ ಮನೆಯವ್ರು ಅಷ್ಟೇ ಇಂಪಾರ್ಟೆಂಟು, ನಾನು ಇಂಪಾರ್ಟೆಂಟ್ ಅಲ್ಲನೇ ಅಲ್ಲ ನಿಮಗೆ. ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸೊ ನಾನು ಯಾಕಿರಲಿ ಇಲ್ಲಿ? ನಾನು ಮಾತ್ರ ಇರೋದಿಲ್ಲ, ನಾನು ನಮ್ಮ ಡ್ಯಾಡಿ ಮನೆಗೆ ಹೋಗ್ತೀನಿ. ಬೇಡ ಬೇಡ ಕವಿತಾ, ನನ್ನನ್ನು ಬಿಟ್ಟು ಹೋಗಬೇಡ ಕವಿತಾ, ಇಲ್ಲೇ ಇರು. ನೀನು ಏನು ತಲೆ ಕೆಡಿಸ್ಕೋಬೇಡ. ಇವತ್ತು ಮನೆಯಲ್ಲಿ ನಾನು ಮಾತಾಡ್ತೀನಿ. ಇನ್ಮೇಲೆ ಯಾರು ನಿನಗೆ ಯಾವ ಕೆಲಸನೂ ಹಚ್ಚದೇ ಇರೋಂಗೆ ನಾನು ನೋಡ್ಕೋತೀನಿ, ಸರಿನಾ? ನನಗೆ ಯಾರ ಮಾತಿನ ಮೇಲೇನೂ ನಂಬಿಕೆ ಇಲ್ಲ ನನಗೆ. ನಿಮ್ಮ ಮಮ್ಮಿನೂ ಇದೇ ಥರ ಮಾತಾಡಿದ್ರು. ಆದರೆ ಇವತ್ತು ನೋಡಿದರೆ ನನಗೆ ಕೆಲಸ ಹಚ್ಚಿದಾಗ ಅವರು ಒಂದು ಚೂರು ಕೂಡ ಹೊರಗಡೆ ಬಂದಿಲ್ಲ ಗೊತ್ತಾ? ಒಂದು ಸ್ವಲ್ಪ ಕೂಡ ನನಗೆ ಹೆಲ್ಪ್ ಮಾಡಿಲ್ಲ. ನನ್ನ ಪರವಾಗಿ ಮಾತಾಡೂ ಇಲ್ಲ ಗೊತ್ತಾ ನಿಮ್ಮ ಮಮ್ಮಿ? ಅಂದಮೇಲೆ ನನಗೆ ಯಾರ ನನ್ನ ಮಾತಿನ ಮೇಲೇನೂ ನಂಬಿಕೆ ಇಲ್ಲ. ಕವಿತಾ, ಇಷ್ಟು ದಿನದ್ದೇ ಬೇರೆ, ಇನ್ಮೇಲೇನೆ ಬೇರೆ. ನೀನೇನು ತಲೆ ಕೆಡಿಸ್ಕೋಬೇಡ. ಬಾ ನನ್ನ ಜೊತೆ. ಎಲ್ಲಿಗೆ ಬರಬೇಕು? ಹೊರಗಡೆ ಬಾ. ಎಲ್ಲರ ಮುಂದೆ ಇವತ್ತು ನಾನೇ ಮಾತಾಡ್ತೀನಿ. ಬಾ. ಯಮ್ಮ, ನೀ ಮಾಡಿದ್ದು ಸರಿ ಅನ್ಬೇ? ಯಾಕ್ಲೋ, ಏನಾಯ್ತು? ಯಾಕೆ ಅಮ್ಮಗ ಎದುರು ನಿಂತು ಮಾತಾಡಕ್ ಕುಂತಿದ್ಯಲ್ಲ? ನೋಡಪ್ಪ, ನನಗ ಇವತ್ತು ಸಿಟ್ಟು ಮೊದಲೇ ಪಿತ್ತ ನೆತೆಗೆ ರೀತಿ ನೀ ಸುಮ್ಮನಿದ್ ಬಿಡು. ಯಮ್ಮ, ನೀ ಮಾಡಿದ್ದು ಸರಿ ಅನ್ಬೇ? ಈ ಮನ್ಯಾಗ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಾಕುಂತಿ ಅನ್ಬೇ ನೀನು? ಈ ಮನ್ಯಾಗ ಎಲ್ಲರೂ ಒಂದೇ ಥರ ಇರಬೇಕು, ಎಲ್ಲರನ್ನೂ ಒಂದೇ ಥರ ನೋಡ್ಕೊಂಡು ಹೋಗ್ಬೇಕಂತ ದೊಡ್ಡದಾಗ ಭಾಷಣ ಹೇಳ್ತಿದ್ದಿ. ಇವಾಗ ನೋಡಿದ್ರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಾಕುಂತಿ ಅನ್ಬೇ? ಯಾಕ್ಲ ಏನಾತ? ಮಾತು ಯಾಕೋ ಹದ್ಮೀರ್ ಹೊಂಟು ಬಿಟ್ಟೈತಲ್ಲ, ಎದಕ್ಕೆ? ಅಲ್ಲ ಬೇಯಮ್ಮ, ನಾನು ಹೆಂಡತಿ ಕೈಯಲ್ಲಿ ಅಷ್ಟೊಂದು ಕಸ ಕಿತ್ಸಿರಲ್ಲ, ನಿಮಗೇನು ಮನುಷ್ಯತ್ವನೇ ಇಲ್ಲ ಅನ್ಬೇಯಮ್ಮ? ನೋಡಲ್ಲ ಎಷ್ಟು ನಳಾಡಕೊಂತಾಳ, ಕೈಯೆಲ್ಲ ನೋವು ಆಗೋದೈತೆ ಅಂತ ಎಷ್ಟು ಹಾಳಾಕೊಂತಾಳ ಗೊತ್ತನ್ಬೇಯಮ್ಮ? ಅಕ್ಕಿ ಕೈಯಾಗೆಲ್ಲ ಎದಕ್ಕೆ ಕೆಲಸ ಮಾಡಿಸಿದ್ರಿ ನೀವು? ಏ ರಾಜು, ಹೆಂಡತಿ ಮಾತು ಕೇಳಿ ಬಂದಿಲ್ಲ ಮಾತಾಡೋದಲ್ಲ. ಮೊದಲು ಏನು ನಡೆದೈತಿ ಏನಿಲ್ಲ ಅನ್ನೋದು ಎಲ್ಲ ತಿಳ್ಕೊ ಮೊದಲು. ನೋಡು, ಬರೀ ನೀನು ಹೆಂಡತಿ ಕೈಯಾಗ ಅಷ್ಟೇ ಎಲ್ಲ ಕೆಲಸ ಮಾಡಿಸಿದ್ದ. ಮನ್ಯಾಗ ಇವತ್ತು ಎಲ್ಲರೂ ಕೈಯಾಗೂ ಕೆಲಸ ಮಾಡ್ಸೀನಿ, ಎಲ್ಲರೂ ಕೆಲಸ ಮಾಡಾರ. ದೊಡ್ಡದಾಗಿ ಮಾತಾಡಕ್ಕೆ ಬಂದ್ಬಿಟ್ಟ. ನೀನು ಹೆಂಡತಿ ಅಷ್ಟೇ ಏನು ಕೆಲಸ ಮಾಡಿಲ್ಲ ಈ ಮನ್ಯಾಗ.
ಯಮ್ಮ ಈ ಮನ್ಯಾಗ ಎಲ್ಲರೂ ಒಂದೇ, ನನ್ನ ಹೆಂಡತಿನೂ ಒಂದೇ ಅಲ್ಲ. ನನ್ನ ಹೆಂಡತಿ ಕೋಟ್ಯಾಧೀಶ್ವರ ಮಗಳು. ಅವ್ರ ಮನ್ಯಾಗ ಚಿಟಿಕೆ ಹೊಡೆದ್ರೆ ಸಾಕು 4 ಜನ ಆಳು ಆಕಿ ಮುಂದೆ ಬಂದು ನಿಂತ್ಕೋತಾರ ಗೊತ್ತಾ. ಅಂತಕ್ಕೆ ಈ ಮನೆಯಾಗ ಎದಕ್ಕೆ ಕೆಲಸ ಮಾಡ್ಬೇಕು ಬೇ? ಅದರಲ್ಲ ಬೇರೆಯವ್ರು ಅವ್ರ ಕೈಯಾಗ ಕೆಲಸ ಮಾಡಿಸ್ತೀನಿ, ನನ್ನ ಹೆಂಡತಿ ಕೈಯಾಗ ಎದಕ್ಕೆ ಕೆಲಸ ಮಾಡಿಸ್ತಿದ್ದಿ? ಹಲೋ ರಾಜ್ಯ ಅವರೇ, ಅದು ಅವ್ರ ತವ್ರ ಮನ್ಯಾಗ ಆಕೆ ಚಿಟಿಕೆ ಹೊಡೆದ್ರೆ 4 ಜನ ಆಳು ಬಂದು ನಿಂತ್ಕೊಳ್ಳೋದು. ಇಲ್ಲಿ ಯಾರು ಆಕೆಗೆ ಆಳಿಲ್ಲ. ಈ ಮನ್ಯಾಗ ನಾವೆಲ್ಲರೂ ಕೆಲಸ ಮಾಡೋರು ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲನ? ಯಾಕೆ ನಾವು ಮನುಷ್ಯರಲ್ಲನ? ನಮಗೂ ಕೈ ಕಾಲೆಲ್ಲ ನೋವಾಗೈತಿ. ಹಂಗಂತ ನಾವು ದಿನ ಒಂದಕ್ಕೂ ಜಗಳ ತೆಗಿತೀವನ ಮನ್ಯಾಗ? ಗತಿಗೆಟ್ಟ ಫ್ಯಾಮಿಲಿಯಿಂದ ಬಂದಿರೋದು ನೀವು. ನನ್ನ ಹೆಂಡತಿ ಅಲ್ಲ. ನನ್ನ ಹೆಂಡತಿಗೆ ಚಿಟಿಕೆ ಹೊಡೆದ್ರೆ ಸಾಕು ಈಗಲೇ ಮನೆ ಹತ್ರ ಆಳು ಬಂದು ಕೆಲಸ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಆ ಯೋಗ್ಯತೆ ಇದೆನಾ? ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡ ನೀನು ಇಷ್ಟು ಬೆಳೆದಿರೋದು ನನ್ನ ಗಂಡ ಮತ್ತು ಮಾವ ಅವರು ದುಡ್ದಿದ್ದಕ್ಕೆ. ಅದನ್ನು ಬಿಟ್ರೆ ನಿನ್ನ ಕೈಯಾಗಿ ಏನಾಗಿಲ್ಲ. ಮೊದಲು ಅದನ್ನು ತಿಳ್ಕೊ. ಹೆಂಡತಿ ಬಗ್ಗೆ ಪರವಾಗಿ ಮಾತಾಡೋದಲ್ಲ, ಏನು ನಡೆದೈತಿ ಏನಿಲ್ಲ ಅನ್ನೋದನ್ನು ಮೊದಲು ತಿಳ್ಕೊಂಡು ಮಾತಾಡು. ಯಾಕೆ ಈ ಮನ್ಯಾಗ ನಾವು ಕೆಲಸ ಮಾಡೋದು ನಿನ್ನ ಕಣ್ಣಿಗೆ ಕಾಣಂಗಿಲ್ಲನ? ನೀನು ಹೆಂಡತಿ ಕೆಲಸ ಮಾಡಿದಷ್ಟ ಕಣ್ಣಿಗೆ ಕಾಣಿಸ್ತೈತನ ನಿನಗೆ? ನಾನು ಈ ಮನ್ಯಾಗ ಯಾರು ಹಂಗನಲ್ಲೂ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತೀನಿ. ನಾನು ಓದಿದ ಮೇಲೆ ನಾನು ಶಾಣೆ ನಿದ್ದಿದ್ದಕ್ಕೆ ನನಗೆ ಕೆಲಸ ಸಿಕ್ಕೈತಿ. ಅಷ್ಟಕ್ಕೂ ಇವಾಗ ಈ ಮನೆ ಎಲ್ಲ ನಡೀತಾ ಇರೋದು ನನ್ನಿಂದನ, ನನ್ನ ದುಡ್ಡಿಂದ. ನಾನು ದುಡ್ಡು ಕೊಡಲಿಲ್ಲ ಅಂದರೆ ಈ ಮನೆ ನಡೆಯೋದಲ್ಲ. ಎಲ್ಲರೂ ಭಿಕ್ಷೆ ಬೇಡಬೇಕಾಗತ್ತೆ. ಬಾಯಿ ಮುಚ್ಚಲೆ ಸಾಕು. ಇವನ್ ರೊಕ್ಕದಿಂದ ಮನೆ ನಡೀತೈತಂತ. ಏನು ಇಷ್ಟು ದಿನ ನೀನ ದುಡಿತಿದ್ದೇನ? ನೆಟ್ಟಗೂ ಕೊಡಾಕೊಂದಿನ 1 ತಿಂಗಳಾಗಿಲ್ಲ ರೊಕ್ಕನ, ಆಗಲೇ ಇಷ್ಟೆಲ್ಲ ಮಾತಾಡೋ ಕುಂತಿಬಿಟ್ಟೇನ ನೀನು? ನೋಡ್ರಿ ಡ್ಯಾಡಿ, ನೀವಿಷ್ಟೆಲ್ಲ ಮಾತಾಡಕುಂತ್ರಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಯಾಕೆ ನೀವಿಷ್ಟು ದಿನ ಏನು ಕೊಡ್ತಿದ್ರಲ್ಲ ರೊಕ್ಕನ, ಅದನ್ನು ಬರೀ ಒಂದು ತಿಂಗಳಲ್ಲಿ ಕೊಡ್ತೀನಿ ಗೊತ್ತಾ ನಾನು. ಈ ಮನೆಯಲ್ಲಿ ರೊಕ್ಕ ನೀನೊಬ್ಬನೇ ಏನು ಕೊಡಾಕುಂತಿಲ್ಲ. ನನ್ನ ಗಂಡನೂ ಕೊಡಾಕುಂತಾನ, ಮಾವರು ಕೊಡಾಕುಂತಾರ, ಬಾವರು ಕೊಡಾಕುಂತಾರ. ಎಲ್ಲರೂ ಈ ಮನೆಗೋಸ್ಕರ ಮಾಡಾಕುಂತಾರ. ನೀನೊಬ್ಬನೇ ಏನು ಮಾಡಾಕುಂತಿಲ್ಲ. ನಾವು ದುಡಿಯಾಕುಂತಿಲ್ಲನೇ ಈ ಮನ್ಯಾಗ. ದೊಡ್ಡದಾಗ ಮಾತಾಡಕ್ಕೆ ಬಂದ್ಬಿಟ್ಟ. ದುಡಿಯೋ ಜುಜುಬಿ 100 ರೂಪಾಯಿ 200 ರೂಪಾಯಿಗೆ ಇಷ್ಟೊಂದು ಪೊಗ್ಗರ ನಿಮ್ಗೆ? ಇನ್ನು ಲಕ್ಷಾಂತರ ರೂಪಾಯಿ ದುಡಿಯೋ ನನಗೆ ಎಷ್ಟಿರ್ಬೇಡ. ನಾವಿಲ್ಲಿ ನಿನ್ನ ಥರ ನಿಂತ್ಕೊಂಡು ಪೊಗರು ತೋರ್ಸಾಕುಂತಿಲ್ಲ, ಇರೋದನ್ನು ಹೇಳಾಕುಂತೈತಿ. ಮೊದಲು ನೀನು ಹೆಂಡತಿಗೆ ನೆಟ್ಟಗೆ ಮನ್ಯಾಗ ಕೆಲಸ ಮಾಡಂತ ಅನ್ನ. ಅದನ್ನು ಬಿಟ್ಟು ಇಲ್ಲಿ ಹೆಂಡತಿ ಬಾಲ ಹಿಡ್ಕೊಂಡು ಬಂದು ಮಾತಾಡಕ್ಕೆ ಹೋಗ್ಬೇಡ. ನೋಡ್ರಿ, ನನ್ನ ಎಲ್ಲರೂ ಚಂದನತನ ಕೇಳ್ರಿ. ಇನ್ನು ಮೇಲೆ ನನ್ನ ಹೆಂಡತಿ ಯಾವುದೋ ಕಾರಣಕ್ಕೂ ಈ ಮನ್ಯಾಗ ಕೆಲಸ ಮಾಡೋಂಗಿಲ್ಲ. ಆಕಿ ಪರವಾಗಿ ಏನಾರು ಕೆಲಸ ಇದ್ರೆ ಹೇಳ್ರಿ, ನಾನು ಆಳು ಹಚ್ಚಿಸ್ತೀನಿ, ಈ ಮನ್ಯಾಗ ಮಾಡಿಸ್ತೀನಿ. ಅದನ್ನು ಬಿಟ್ಟು ಯಾರಾದರೂ ನನ್ನ ಹೆಂಡತಿ ಕೆಲಸ ಹೇಳಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನಿನ್ನ ಹೆಂಡತಿ ಕೆಲಸ ಮಾಡಬೇಕು ಅಂದ್ರಷ್ಟ ನಾವು ಕೆಲಸ ಮಾಡೋದು. ಏನು ಕೆಲಸದಾರ ಹಚ್ತೀವಿ ಅಂತಂತಿಲ್ಲ. ಏನು ಕೆಲಸದಾರ ಯಾರೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಈ ಮನೆಯಾಗ ಎಲ್ಲರೂ ಒಂದೇ ರೀತಿಯಲ್ಲಿರ್ಬೇಕು, ಎಲ್ಲರೂ ಕೆಲಸ ಮಾಡಬೇಕು. ನೋಡ್ರಿ, ನೀವು ಮತ್ತು ನನ್ನ ಹೆಂಡತಿ ಒಂದೇ ಅಲ್ಲ. ನನ್ನ ಹೆಂಡತಿ ರೇಂಜೇ ಬೇರೆ, ನಿಮ್ಮ ಲೆವೆಲೇ ಬೇರೆ. ಗತಿಗೆಟ್ಟ ಫ್ಯಾಮಿಲಿಯಿಂದ ಬಂದರು. 1 ರೂಪಾಯಿ ಯೋಗ್ಯತೆ ದುಡಿಯೋ ಯೋಗ್ಯತೆ ಇಲ್ಲ ನಿಮ್ಗೆ. ದೊಡ್ಡದಾಗಿ ಮಾತಾಡೋದಕ್ಕೆ ಬಂದುಬಿಟ್ರು. ನನ್ನ ಹೆಂಡತಿ ಯಾಕೆ ಕೆಲಸ ಮಾಡಬೇಕು? ನನ್ನ ಹೆಂಡತಿ ಮಾಡೋ ಕೆಲಸನ ನಾನೇ ಕೆಲಸದವ್ರನ್ನ ಹಚ್ಚಿಸಿ ಮಾಡಿಸ್ತೀನಿ. ಅದು ಏನು ಕೆಲಸ ಅಂತ ಹೇಳ್ರಿ. ನೋಡ್ಬೇ ಅಮ್ಮ, ಇನ್ಮೇಲೆ ನೀನು ನನ್ನ ಹೆಂಡತಿ ತಂಟೆಗೆ ಬರಕ್ಕೆ ಹೋಗ್ಬೇಡ. ನನ್ನ ಹೆಂಡತಿಗೆ ಯಾವ ಕೆಲಸನೂ ಹೇಳೋದಕ್ಕೆ ಹೋಗ್ಬೇಡ. ನೀನು ಪಾಡಿಗೆ ನೀನು ಇದ್ಬಿಡು. ಎಲ್ಲರೂ ಅಷ್ಟೇ. ಇನ್ಮೇಲೆ ನನ್ನ ಹೆಂಡತಿಗೆ ಯಾವುದೇ ರೀತಿಯಾದಂಥ ಕೆಲಸ ಹೇಳಂಗಿಲ್ಲ ಈ ಮನ್ಯಾಗ. ಆಕೆ ಈ ಮನ್ಯಾಗ ರಾಣಿ ಇದ್ದಂಗೆ ಇರ್ತಾಳೆ. ಎಲ್ಲರೂ ಇನ್ಮೇಲೆ ಈ ಮನ್ಯಾಗ ನಾನು ಹೇಳಿದ್ದ ಕೇಳ್ರಿ. ಯಾಕಂದ್ರೆ ನಾನು ಈ ಮನೆ ನಡೆಸ್ತಾ ಇರೋನು. ನನ್ನ ಮಾತು ಏನಾರು ಮೀರಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಏನಂತಿಲ್ಲ, ಇನ್ನೊಂದ್ಸಲ ಹೇಳು. ಈ ಮನ್ಯಾಗ ದುಡಿತಾ ಇರೋನ ನಾನು ಹೇಳಿದ್ದ ನಡಿಬೇಕು ಈ ಮನ್ಯಾಗ. ಅಪ್ಪ, ನನಗೇನು ಹೊಡ್ತೀನಿ ನೀನು? ಬಾಯಿ ಮುಚ್ಚಲೆ ಸಾಕು. ಏನ ಚಂದನ ತಂಗ ಓದಾಕುಂತಾನ, ಇವನಿಗೆ ಓದಿಸಿ ಇವನರ ಮನ್ಯಾಗ ದೊಡ್ಡ ನೌಕರಿ ಮಾಡಲಿ. ಮನ್ಯಾಗ ಇರೋರು ಎಲ್ಲರೂ ಚಂದನ ತಂಗ ನೋಡ್ಕೋತಾನೆ ಇವನಂತ. ನಾವು ಕಷ್ಟಪಟ್ಟು ನಿನಗೆ ಓದಿಸಿದ್ರ ದೊಡ್ಡ ಮಾತಾಡಕುಂತೀನಲ್ಲೇ ನೀನು. ನೆಟ್ಟಗೆ ದುಡಿಯಾಕುಂತೀನ 5-6 ತಿಂಗಳಾಗಿಲ್ಲ, ಇಷ್ಟು ಸೊಕ್ಕನ್ಲೇ ನಿನಗ. ಇನ್ಮೇಲೆ ತಪ್ಪಗೆ ಬಾಯಿ ಮುಚ್ಕೊಂಡು ಮನ್ಯಾಗ ನಾಯಿ ಬಿದ್ದಿರಂಗೆ ಬಿದ್ದಿ ಉಳ್ಕೋತಿದಿ. ಹೆಚ್ಚು ಕಮ್ಮಿ ಏನಾರ ಮಾತಾಡಿದಿ, ನಿನಗೆ ಕೆಲಸ ಹಚ್ಚಿದೈತಲ್ಲ, ಆ ಕೆಲಸ ಕಿತ್ಸೋದು ನನಗೆ ಭಾಳ ಹೊತ್ತಿಂದೇನಲ್ಲ. ನೆನಪಿಟ್ಕೋ. ನೆಟ್ಟಗೆ ಬಾಯಿ ಮುಚ್ಕೊಂಡು ಕೆಲಸ ಆತು ಮನಿ ಆತು ಅಂತ ಇದ್ದಿ ಉಳ್ಕೋತಿದಿ. ಎಷ್ಟು ಸೊಕ್ಕಲೇ ನಿನಗೆ? ಎಷ್ಟು ಸೊಕ್ಕ. ನಾನು ನೋಡಾಕೊಂತೀನಿ, ಗೋರ್ಮೆಂಟ್ ನೌಕರಿ ಬಂದೈತಿ, ನಿನ್ನ ಕಾಲು ನೆಲದ ಮೇಲೆ ನಿಲ್ಲವಲ್ದು. ಏನು ಜಗತ್ನಾಗ ಯಾರು ದುಡಿಲಾರ್ದ ರೊಕ್ಕನ ನೀನು ದುಡಿಯಾಕೊಂತಿ ಅನ್ಲೇ? ಒಂದು ಸ್ವಲ್ಪರ ಅತ್ತಿಗೆಮ್ಮ, ಅಣ್ಣ, ಅಮ್ಮ, ತಾಯಿ ಅನ್ನೋದು ಸ್ವಲ್ಪರ ಐತನ್ಲೇ ನಿನಗೆ? ಅಮ್ಮಗೆ ಬಂದು ಎದುರು ನಿಂತ್ಕೊಂಡು ಇಷ್ಟು ಮಾತಾಡ್ತಿದ್ದಿಲ್ಲ, ಎಷ್ಟು ಸೊಕ್ಕಿರಬೇಡ ನಿನಗೆ. ಆ ಅಮ್ಮರು ನಮ್ಮ ಮನೆ ಸಲುವಾಗಿ ಎಷ್ಟೆಲ್ಲ ಮಾಡಾರ. ಅತ್ತೇರಿಗೆ ಇದುವರೆಗೂ ನಾನು ಎದುರು ನಿಂತ್ಕೊಂಡು ಮಾತಾಡಂಗಿಲ್ಲ ಅಂತದ್ರಾಗ ನೀನು ಎದುರು ನಿಂತ್ಕೊಂಡು ಮಾತಾಡ್ತೀನಿ. ಎಷ್ಟು ಸೊಕ್ಕಿರಬೇಡ ನಿನಗೆ. ಎಷ್ಟು ಸೊಕ್ಕಿರಬೇಡ ನಿನಗೆ. ಮತ್ತ ಈ ಮನ್ಯಾಗ ನಾನು ಹೇಳಿದ್ದ ನಡಿಬೇಕು. ನೀನೇನಾರ ಈ ಮನ್ಯಾಗ ಹಿರಿಯತನ ನಡ್ಸಕ್ಕೆ ಬಂದು ನಿನ್ನನ್ನು ಹೆಂಗೆ ಒದ್ದು ಮೂಲೆಯಾಗಿ ತುರುಕ್ಬೇಕನ್ನೋದು ನನಗೆ ಗೊತ್ತೈತಿ. ನೋಡ್ಲೇ, ಚಂದನತ್ತಗ ನಾವು ಹೇಳಿದ್ದೆ ಕೇಳ್ಕೊಂತ ಮನ್ಯಾಗಿದ್ದಿ ಉಳ್ಕೋತಿದ್ದಿ. ಇಲ್ಲ, ನೀನು ಗೋರ್ಮೆಂಟ್ ನೌಕರಿ ತಗಸಿ ಭಿಕ್ಷೆ ಬೇಡಕ್ಕೆ ಹಚ್ತೀನಿ ನಾನು. ನೆನ್ಪಿಟ್ಕೋ, ನಿನಗೆ ಗೊತ್ತೈತಿ ನಾನು ಎಂಥವನೋದಿನಂತ ಅನ್ನೋದು. ನಾನೇನಾರ ಒಂದು ಸಲ ಮನಸ್ಸು ಮಾಡಿದೆ ಅಂದ್ರೆ ನನ್ನ ಕೈಯಾಗ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ.
ನೀನ್ ಚಂದನ ತಂಗ ದುಡಿಲಿ, ನೀನ್ ಆರಾಮಾಗಿರ್ಲಿ, ನಮ್ಮ ತರ ಹೊಲದಾಗ ಇದ್ದು ಕಷ್ಟಪಡೋದು ಬೇಡ ಅಂತ ನಿನ್ನಿಬ್ರು ಅಣ್ಣನ ತಾವು ಓದೋದು ಬಿಟ್ಟು ತಾವು ಹೊಲದಾಗ ಬಿಸಿಲಾಗ ಅಂದ ಮಳೆ ಅಂದ ಚಳಿ ಅಂದ ಕಷ್ಟಪಟ್ಟು ದುಡ್ದು ನಿನ್ನನ್ನು ಈ ಲೆವೆಲಿಗೆ ತಂದಿಟ್ಟಾರ ಅವರು. ಅಂಥವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲೋ ನೀನು. ಏನು ನಾಲೆಜ್ ಐತಿ ನಿನಗೆ? ನಾಲೆಜ್ ಒಂದಿದ್ರೆ ಇಷ್ಟ ಸಾಕ? ನೀನು ಓದಾಕ ಹಿಂದೆ ಕಷ್ಟಪಟ್ಟು ನಿನಗೆ ಬೆನ್ಗಾವಲಾಗಿ ನಿನಗೆ ಸಪೋರ್ಟ್ ಮಾಡ್ಕೊಂಡು ನಿಂತವ್ರನ್ನ ಇವಾಗ ನೀನು ತುಳಿಯಾಕ ಕುಂತೀಯಲ್ಲೋ. ಈ ಮನ್ಯಾಗ ಎಲ್ಲಾರು ಕೇಳ್ರಿ, ಇನ್ನ ಮೇಲೆ ಎಲ್ಲಾರು ಈ ಮನ್ಯಾಗ ನಾನ್ ಹೆಚ್ಚು ನಾಲ್ಕು ನೀ ಕಡಿಮೆ ಅಂತಂದು ಏನಾರ ಈ ಮನ್ಯಾಗ ಮಾತುಕತೆ ಬಂತು, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಯಾರು ಕೋಟ್ಯಾಧೀಶ್ವರರಾಗ್ಲಿ ಯಾರಾಗ್ಲಿ ಈ ಮನ್ಯಾಗ ಯಾರು ಮಾತು ನಡೆಯಂಗಿಲ್ಲ. ನಾನು ಹೇಳಿದ್ದ ನಡಿಬೇಕು, ಅಮ್ಮರು ಹೇಳಿದ್ದ ನಡಿಬೇಕು, ಅತ್ತೆಯರು ಹೇಳಿದ್ದ ನಡಿಬೇಕು. ಈ ಮನ್ಯಾಗ ಅತ್ತೆಯರ ಮಾತನ್ನು ಯಾರು ಮೀರಿದ್ರ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ, ನೆನಪಿರ್ಲಿ.